Storm brewing in Karnataka over the announcement of a 1,000 crore rupee development scheme for minority colonies. The Congress government in the state has directed officials to formulate an action plan and identify areas with sizable minority population. But as far as the latest reaction is concerned, now remember several criticism has been coming in. A lot of criticism has been coming in from the BJP. DK Shiv Kumar, though the Deputy Chief Minister, has justified the government's decision, saying that the minorities do not get to benefit from Manrega scheme and that the Congress is only working for the betterment of the poor in the state. ಕೆಲಸ ಮಾಡಿ ಬೇರೆ ಎಲ್ಲೂ ಬೇಡ ನಡೀಲಿ ರಾಮನಗರಕ್ಕೆ ನಾನು ಕರ್ಕೊಂಡು ತೋರಿಸ್ತೀನಿ ರಾಮನಗರದ ಪರಿಸ್ಥಿತಿ ಕೊಚ್ಕೊಂಡು ಹೋಗಿತ್ತಲ್ಲ ಎಲ್ಲ ಅದು ಏನಾಗಿತ್ತು ಅಂತ ಪಾಪ ಅವರೆಲ್ಲ ಅದು ಹೆಂಗೆ ಬದುಕಿದಾರೋ ಅಂತ ನನಗೆ ಅಷ್ಟು ಆಗ್ತದೆ. ನಾನು ಹೋಗೋದಕ್ಕೆ ನನಗೆ 2 ದಿನ ಜ್ವರ ಬಂದ್ಬಿಟ್ಟಿತ್ತು. ಸೊ ಹಂಗೆ ಅಲ್ಲಿ ಜನಕ್ಕೆಲ್ಲ ಎಷ್ಟಾಯಿತು. ಸೊ ಹಂಗೆ ಆ ಜನರ ಬದುಕನ್ನು ಅಲ್ಲೆಲ್ಲ ಒಳ್ಳೆ ಸ್ವಚ್ಛತೆಯನ್ನು ಕಾಪಾಡೋ ದೃಷ್ಟಿಯಿಂದ ಏನು 224 ಕ್ಷೇತ್ರಕ್ಕೆ ಎಷ್ಟು ಕೊಡ್ತಿದ್ದಾರೆ ಆ ಭಾಗದಲ್ಲಿ ಆ ಕಾಲುಗಳ ಥಿಕ್ ಪಾಪ್ಯುಲೇಷನ್ ಒತ್ತಡದ ಜನಸಂಖ್ಯೆ ಸ್ವಲ್ಪ ನಾವು ಅದನ್ನೆಲ್ಲ ಸುಧಾರಣೆ ಮಾಡಬೇಕು. ಆಮೇಲೆ ಒಂದು ಬೇರೆಯವ್ರಿಗೂ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ. ಅವರು ಜಾಸ್ತಿ ನಗರಗಳಲ್ಲಿರ್ತಾರೆ, ನಮಗೆಲ್ಲ ನರೇಗಾ ಅವಕಾಶ ಇದೆ. ಯಾರಿಗೆ? ನಮ್ಮ ಹಳ್ಳಿಗಳಲ್ಲಿ. ಈಗ ನಮ್ಮ ಕ್ಷೇತ್ರದಲ್ಲೇ ನಾನು ನರೇಗಾದಲ್ಲಿ ಕೆಲಸ ಮಾಡಿಸಿದ್ದೆ. ಅಲ್ಲಿ ಮೈನಾರಿಟೀಸು ನಗರಗಳು ಜಾಸ್ತಿ ಇರ್ತದೆ, ರೂರಲ್ ಪಾರ್ಟ್. ಅದು ನಮಗೆ ನರೇಗಾದ ಅವಕಾಶ ಇದೆ, ಗ್ರಾಮೀಣ ಅಭಿವೃದ್ಧಿಗೆ ಅವಕಾಶ ಇದೆ. ಟೌನ್ಗಳಲ್ಲಿ ಅವಕಾಶ ಇಲ್ಲ. ಬರೀ ಫೈನಾನ್ಸ್ ಕಮಿಷನ್ ಬಿಟ್ಟು ಬೇರೆ ಅವಕಾಶ ಇಲ್ಲ. ಆದ್ದರಿಂದ ನಾವು ಆ ಜನರ ಬದುಕನ್ನು ಬದಲಾವಣೆ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಧಾರವನ್ನು ಬಿಜೆಪಿ ಓಲೈಕೆ ರಾಜಕಾರಣ ಅಂತ ಇದ್ದಾರೆ ಸರ್. ಅವ್ರು ಮಾತಾಡ್ತಾ ಇರಲಿ, ನಮ್ಮ ಕೆಲಸ ನಾವು ಬಡವರಿಗೋಸ್ಕರ ಮಾಡ್ತೀವಿ.